ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೀವಿ. ನಾನು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಬ್ಲಾಗ್ ಮಾಡಲಿಲ್ಲ, ಅದಕ್ಕೋಸ್ಕರ ಇವತ್ತು ಬ್ಲಾಗ್ನ ಮಾಡಿದ್ದೀನಿ. ವಿಡಿಯೋ ಮಾಡಿದ್ದೀನಿ, ಎಡಿಟ್ ಮಾಡಿ ಮತ್ತು ಈ ಥರ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ನಿನ್ನೆ ಮಳೆ ಅಂದರೆ ತುಂಬ ಮಳೆ ಬಂತು. ಅದೊಂದು ಕ್ಲಿಪ್ಪಿಂಗ್ನ ಕೂಡ ನಾನು ಆ್ಯಡ್ ಮಾಡ್ತೀನಿ. ತುಂಬಾ ಹೆದರಿದ್ವಿ. ಗಾಳಿ, ಮಳೆ, ಸಿಡ್ಲು, ಗುಡುಗೆಲ್ಲ ತುಂಬಾ ಇತ್ತು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈಗ ನೀವು ನೋಡ್ತಾ ಇರ್ತೀರಲ್ಲ, ಇದುವೇ ನಮ್ಮ ಮನೆ, ಅಂದರೆ ತವ್ರ ಮನೆ. ಅದು ಮೊನ್ನೆ ನಾವು ಮೇಲೆ ಕ್ಲೀನ್ ಮಾಡುವಾಗ ಅಲ್ಲಿದ್ದ ಮೇಲೆ ಕಲ್ಲುಗಳನ್ನೆಲ್ಲ ತೆಗೆದಿದ್ದ. ಅದಕ್ಕೋಸ್ಕರ ಗಾಳಿಗೆ ತುಂಬ ಎಲ್ಲ ಮೇಲ್ಗಡೆ ಆ ತಗಡೆಲ್ಲ ಮೇಲ್ಗಡೆ ಹೋಗ್ತಾ ಇತ್ತು. ತುಂಬ ಅಂದರೆ ನಾನು ಮತ್ತು ನನ್ನ ತಂಗಿ ಅಷ್ಟೇ ಇದ್ವಿ. ಅಮ್ಮ ಕೊಪ್ಪಳಕ್ಕೆ ಅಜ್ಜಿನ ಕರ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದರು ಜಾತ್ರೆಗೆ. ಅದಕ್ಕೋಸ್ಕರ ಇಬ್ಬರೇ ಇದ್ವಿ, ತುಂಬಾ ಹೆದರಿದ್ವಿ. ಈ ವಿಡಿಯೋ ಕ್ಲಿಪ್ಪಿಂಗ್ ಏನಿದೆ ಇದು ಯಾವಾಗದ್ದು ಅಂದರೆ ಬುಧವಾರ. ಇದು ಬಂದು ಶುಕ್ರವಾರ ನಾನು ವಿಡಿಯೋನ ಎಡಿಟ್ ಮಾಡ್ತಾ ಇರೋದು. ಈ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಇದು ಒಂದು ಹಾಕಿದ್ದೀನಿ. ತುಂಬ ಅಂದರೆ ತುಂಬಾ ಗಾಳಿ ಇತ್ತು. ಇದು ಬುಧವಾರದ ಒಂದು ಮಳೆ ಅಬ್ಬರ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಭಯಪಟ್ವಿ ಮಾತ್ರ. ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಇಷ್ಟೆಲ್ಲ ಒಂಥರ ಆಗಿ ಫೈನಲ್ ಆಗಿ ಮಳೆ ನಿಲ್ಲಿಲ್ಲ. ಆದರೂ ಸ್ವಲ್ಪ ಮಳೆ ಎಲ್ಲ ಸ್ವಲ್ಪ ಬರ್ತಾ ಇತ್ತು. ಆಮೇಲೆ ಮಿಂಚು ಕೂಡ ಇತ್ತು, ಮತ್ತು ಒಳಗಡೆ ನೀರು ತುಂಬಾ ನಿಂತ್ಕೊಂಡಿತ್ತು. ಅದಕ್ಕೋಸ್ಕರ ನಾನು ಒಂದು ಬಕೆಟ್ ನೀರು ತುಂಬಿ ಚೆಲ್ಲಿ, ಮತ್ತು ಚಿಂಟು ಕೂಡ ಇದ್ದಲ್ವಾ, ಹಾಗಾಗಿ ಒಮ್ಮೆ ನಾನು ಹೋಗಿ ಚೆಲ್ತಾ ಇದ್ದೆ, ಆಮೇಲೆ ತಂಗಿ ಈಗ ಚೆಲ್ತಾ ಇದ್ಲು. ಅಷ್ಟೊತ್ತಿಗೆ ಅಜ್ಜಿ, ಅಮ್ಮ ಹಾಗೆ ಚಿಕ್ಕಮ್ಮನ ಮಗಳು ಕೂಡ ಬಂದಿದ್ಲು. ಬಂದಾದಮೇಲೆ ಅಜ್ಜಿ ಅಂತೂ ಸುಮ್ಮನೆ ಕೂರೋದೇ ಇಲ್ಲ. ಹಾಗಾಗಿ ಅಜ್ಜಿ ಇಲ್ಲಿ ಬೆಲ್ಲನ ಜಜ್ತಾ ಇದ್ದಾರೆ. ಯಾಕಂದರೆ ನಾವು ಈ ಥರ ಜಾತ್ರೆ ಹಬ್ಬಗಳು ಬಂದರೆ ಮಾದ್ಲಿ ಅಂತ ಮಾಡ್ತಾರೆ, ಸ್ವೀಟ್. ಅದು ಹಾಲಲ್ಲಿ ಹಾಕಿಕೊಂಡು ಎಲ್ಲ ತಿನ್ಬೋದು. ಅದು ಒಂಥರ ಸ್ವೀಟ್. ಅದು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾವು ಸ್ವಲ್ಪ ಬೆಲ್ಲನ ಜಜ್ಜಿ ಇಟ್ಕೊಳ್ತಾ ಇದ್ದಾರೆ ಅಜ್ಜಿನೇ ಮಾಡೋದು, ಹಾಗೆ ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ. ಈಗ ಮಾದ್ಲಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಹಸಿ ಕಡಲೆ ಹಿಟ್ಟು ಹಾಗೆ ಗೋಧಿ ಎರಡು ಅರ್ಧ ತಗೊಂಡು ಚೆನ್ನಾಗಿ ಗ್ರೈಂಡ್ ನಾವಿಲ್ಲಿ ಗಿರಣಿಗೆ ಹಾಕಿಸ್ಕೊಂಡು ಬಂದು ಮಾಡ್ತೀವಿ. ಹಾಗೆ ಮಾಡಿಕೊಂಡು ದಪ್ಪದಾಗಿ ಚಪಾತಿ ನಾವು ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ಒಂದು ಮಣೆ ಸಿಗುತ್ತೆ. ಇದು ಅದರದ್ದೇ ಮಾದ್ಲಿದೆ, ಜರಡಿದು. ಸೊ ಇದರಲ್ಲಿ ಈ ಥರ ನಾವು ಚೆನ್ನಾಗಿ ತುರಿಬೇಕು. ಅವಾಗೆಲ್ಲ ಇದರಲ್ಲಿ ತುರಿತಾ ಇದ್ದರು, ಆದರೆ ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಮಿಕ್ಸರಲ್ಲಿ ಹಾಕ್ತಾಯಿದ್ದೀವಿ. ಮಿಕ್ಸರಲ್ಲಿ ಕೂಡ ಆಗುತ್ತೆ, ಆದರೆ ಇದರಲ್ಲೇನೋ ತುಂಬ ದಿನ ಇಟ್ಟು ತಿನ್ಬೋದಂತೆ. ಹಾಗಾಗಿ ಇದರಲ್ಲೇ ಮಾಡೋದು ನಮ್ಮ ಮನೆಯಲ್ಲಿ ಮಾತ್ರ. ಅದಕ್ಕೋಸ್ಕರ ಇದರಲ್ಲಿ ಈಗ ಈ ಕೆಲಸವನ್ನು ನಾನೇ ಮಾಡ್ತಾ ಇರೋದು. ಇದನ್ನೆಲ್ಲ ಮಾಡಿ ಇದರ ಕೆಳಗಡೆ ಬೀಳೋ ಏನದು ಹುಡಿ ಇರುತ್ತಲ್ವ, ಆ ಹುಡಿಯನ್ನು ನಾವು ಶೇಖರಣೆ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ಬಿದ್ದಿದೆ. ಆ ಹುಡಿಯನ್ನು ಈಗ ನಾವು ತೆಗೆದುಕೊಳ್ಬೇಕು. ಈಗ ಇದನ್ನೆಲ್ಲ ಜರಡಿ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನಲ್ಲಿ ಹಿಟ್ಟು ತುರಿಬೇಕಾದ್ರೆ ಇಲ್ಲಿ ಅಜ್ಜಿ ಆಲ್ರೆಡಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಏನಪ್ಪ ಅಂತಂದರೆ ಇದು ಕೂಡ ಮಾದ್ಲಿಗೆ ಹಾಕಬೇಕು. ಇದೇನಂತಂದರೆ ಒಣ ಶುಂಠಿ ಇರುತ್ತಲ್ವ ಅದು, ಮತ್ತು ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದಂಥ ಸೋಪು ಅಂತ ಹೇಳ್ತೀವಿ ನಾವು. 1 ರೂಪಾಯಿಗೆ ಆವಾಗ 4 ಸಿಗ್ತಿತ್ತು, ಈಗ 2 ಸಿಗುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಕುಟ್ಟಿ ಪೌಡರನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು, ಆಗಲೇ ತುರಿದು ಇಟ್ಕೊಂಡಿದ್ನಲ್ಲ ನಾನು, ಆ ಪೌಡರ್ ಇದು. ಅದನ್ನು ಈಗ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಫಸ್ಟಿಗೆ ಅಜ್ಜಿ ಏನು ಬೆಲ್ಲನ ಜಜ್ಜಿದ್ರು, ಈಗ ಆ ಬೆಲ್ಲನ ಕೂಡ ಅದಕ್ಕೆ ನಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಸ್ವೀಟ್ ತಕ್ಕ ಹಾಗೆ ಬೆಲ್ಲನ ಕೂಡ ಹಾಕಿ ಚೆನ್ನಾಗಿ 2 ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಏನು ಗಂಟು ಇರಬಾರ್ದಂತೆ, ಅದು ಉಂಡೆ ಥರ ಬೆಲ್ಲ ಗಂಟಾಗುತ್ತಲ್ವ, ಆ ಥರ ಆಗುತ್ತೆ. ಹಾಗಾಗಿ 2 ಬೆರಳಲ್ಲಿ ಚೆನ್ನಾಗಿ ಹಿಸ್ಕಿ ಅದನ್ನು ಪುಡಿ ಮಾಡ್ಕೊಳ್ಬೇಕು. ಇದನ್ನು ನಾನು ಕೂಡ ಕಲಿತಾ ಇದ್ದೀನಿ. ಈ ಥರ ಗಂಟು ಇಲ್ಲದ ಹಾಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ವೇಳೆ ಸಣ್ಣ ಗಂಟಿದ್ರೆ ಅದನ್ನು ಕೂಡ ತೆಗಿಬೋದು.
ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮೊದಲಿಗೆ ಶುಂಠಿ ಮತ್ತು ಸೋಪು ಏನು ಜಜ್ಜಿ ಇಟ್ಕೊಂಡಿದ್ರಲ್ಲ ಪೌಡರ್, ಆ ಪೌಡರನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಎರಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಮತ್ತಿನ್ನೇನು ಹಾಕಬೇಕು ಅಂತಂದರೆ, ಇದಕ್ಕೆ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರಾಗುತ್ತೆ ಅಂತ, ಅದಕ್ಕೋಸ್ಕರ ಅದು ಉದುರಾಗಬೇಕಲ್ವ, ಅದಕ್ಕೋಸ್ಕರ ಇದಕ್ಕೆ ಮತ್ತೆ ನಾವು ಹುರಿಗಡಲೆ ಪುಡಿಯನ್ನು ಹಾಕ್ತಾ ಇದ್ದಾರೆ ಅಜ್ಜಿ. ಹುರಿಗಡಲೆ ಪುಡಿಯನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಂತೆ. ನಾವಿಲ್ಲಿ ಒಳಗಡೆ ಕೂತ್ಕೊಂಡು ಮಾದಲಿ ಮಾಡ್ತಾ ಇದ್ವಿ. ಹಾಗೆ ಹೊರಗಡೆಯಿಂದ ಒಂದು ಸೌಂಡ್ ಬಂತು. ಡಂಗೂರ ಸಾರ್ತಾರೆ. ಅಂದರೆ ಏನಂದರೆ, ಅಜ್ಜನ ಕಡೆಯಿಂದ ಊರಿನವ್ರಿಗೆ ಏನಾದರೂ ಹೇಳಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಈ ರೀತಿಯಾಗಿ ನಮ್ಮ ಊರಿನ ಜನರಿಗೆಲ್ಲರಿಗೂ ಸಹ ಈ ರೀತಿಯಾಗಿ ತಿಳಿಸ್ತಾರೆ. ನೀವು ಕೂಡ ಒಂದ್ಸಲ ಕೇಳಿಸ್ಕೊಳ್ಳಿ. ಮಠದ ಹತ್ತಿರ ಎಲ್ಲರೂ ಹೆಣ್ಮಕ್ಳು ಬರಬೇಕು ಮಾದಲಿಗೆ ಬೆಲ್ಲ ಕೆಲಸೋದಕ್ಕೆ. ಮಠದ ಹತ್ತಿರ ಎಲ್ಲರೂ ಹೆಣ್ಮಕ್ಳು ಬರಬೇಕು. ಕೇಳಿಸ್ಕೊಂಡ್ರಲ್ಲ, ಈ ರೀತಿಯಾಗಿ ನಮ್ಮ ಊರಿನ ಜನರಿಗೆ ಏನಾದರೂ ಹೇಳಬೇಕು ಅಂತ ಇದ್ದರೆ ಹೇಳ್ತಾರೆ. ಈಗ ಅದನ್ನು ಒಂದು ಅರ್ಧ ಗಂಟೆ ನಾವು ಅದನ್ನೇನು ಬೆಲ್ಲ ಮತ್ತು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಒಂದು ಅರ್ಧ ಗಂಟೆ ನಾವು ಒಂದು ಬಟ್ಟೆಯ ಮೇಲೆ ಹಾರಲಿಕ್ಕೆ ಬಿಡಬೇಕಂತೆ. ಆರಲಿಕ್ಕೆ ಬಿಟ್ಟಾದಮೇಲೆ ಇಲ್ಲಿ ನನ್ನಮ್ಮ ಒಂದು ಒಣಗಿದ ಕೊಬ್ಬರಿಯನ್ನು ತಗೊಂಡು ತುರಿತಾ ಇದ್ದಾರೆ. ಒಣಗಿದ ಕೊಬ್ಬರಿಯನ್ನು ಕೂಡ ಅದಕ್ಕೆ ಸೇರಿಸಬೇಕಾಗುತ್ತೆ. ಹಾಗೆ ಪುಟಾಣಿ ಕೂಡ ಅದಕ್ಕೆ ಸೇರಿಸಬೇಕಾಗುತ್ತೆ. ಅರ್ಧ ಪುಟಾಣಿ ಮತ್ತು ಅರ್ಧ ಕೊಬ್ಬರಿನ ನಾವು ಸೇರಿಸಿ ಆಮೇಲೆ ಮೇಲ್ಗಡೆ ಡೆಕೋರೇಟ್ ಮಾಡಲಿಕ್ಕೆ ಕೂಡ ನಾವು ಯೂಸ್ ಮಾಡ್ಬೋದು. ಈ ಸ್ವೀಟ್ನ ತಿಂಗಳಾನ್ಗಟ್ಲೆ ಇಟ್ಕೊಂಡು ಕೂಡ ತಿನ್ಬೋದಂತೆ. ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ತಿಂಗಳಾನ್ಗಟ್ಲೆ ಏನೂ ಆಗಲ್ಲಂತೆ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇದು ಫೇವ್ರೆಟ್. ಇದರಲ್ಲಿ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿದರೆ ಪ್ಲೀಸ್ ಏನಾದರೂ ಒಂದು ಕಮೆಂಟ್ ಮಾಡಿ. ಇನ್ನು ನಾಳೆಯಿಂದನೇ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ತೆಂಗಿನ ಗರಿ ಎಲ್ಲ ತಗೊಳ್ತಾ ಇದ್ದಾರೆ. ಹಾಗೆ ಅಲ್ಲೇ ಪಕ್ಕದಲ್ಲಿ ಕೂಡ 2 ಗಿಡ ಇದೆ. ಇದು ಒಂದು ನಮ್ಮ ಗಿಡ, ಇನ್ನೊಂದು ಪಕ್ಕದಲ್ಲಿ ನಮ್ಮ ಪಕ್ಕದ ಮನೆಯವರ ಗಿಡ. ಅದಕ್ಕೋಸ್ಕರ 2 ಗಿಡದಿಂದ ತೆಗಿತಾ ಇದ್ದಾರೆ. ಹಗಲೊತ್ತಲ್ಲೆಲ್ಲ ಪ್ರಿಪ್ರೇಷನ್ ಮುಗಿಸ್ಕೊಂಡು ಇನ್ನು ರಾತ್ರಿ ಕೂಡ ಇನ್ನೂ ನಡೀತಾನೆ ಇದೆ. ನೋಡ್ತಾ ಇರ್ಬೋದು, ರಾತ್ರಿ ಕೂಡ ಪ್ರಿಪ್ರೇಷನ್ ನಡೀತಾನೆ ಇದೆ. ಇನ್ನು ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ದೊಡ್ಡಮ್ಮನ ಮನೆಯ ಬಾಗಿಲಲ್ಲಿ ಕೂರಿಸಿದ್ದೆ ಚಿಂಟು ನಾನು. ಹಾಗೆ ಒಳಗಡೆಯಿಂದ ಒಂದು ಸಣ್ಣ ಪಾಪು ಬಾಗಿಲನ್ನ ಬೊಟ್ತಾ ಇತ್ತು. ಹಾಗಾಗಿ ಒಳಗಡೆ ಯಾರೋ ಇದ್ದಾರೆ ಅಂತ ಅಂದ್ಕೊಂಡು ಚಿಲ್ಕ ತೆಗಿಲಿಕ್ಕೆ ಟ್ರೈ ಮಾಡ್ತಾನೆ ಇದ್ದ. ಸಾಕು ಸುಮ್ಮನೆ ಬರ್ತಾನೆ ಚಿಲ್ಡ್ರನ್ ಹೋಗ ಹೋಗ ತೆಗಿ ಹೋಗ ಚಿಲ್ಕ ನೀ ಬಾರ್ಸ್ಲೆ ಚಿಲ್ಕ ಬಾರ್ಸನ್ ನೀವು ಸುಮ್ಮನೆ ಇರ್ಬೇವ, ನಗದ್ ಪಗದ್ ಮಾಡ್ಬಿಟ್ರಿ ಸುಮ್ಮನೆ ತೆಗಿವಲ್ಲ ನೋಡವ. ಯಾಕೆ ತಡಿ ಇನ್ನೊಂಚೂರು ಐತಿ ಎಳ್ಯಾಕ ಬರಲ್ಲ ನಾವು ಹೇಳ್ತಾರ. ಇಲ್ಲ ಇನ್ನೊಂಚೂರು ಐತಿ, ಭಾಳ ಇಲ್ಲ, ಇಷ್ಟ ಐತಿ ಬಂತು ಒಳ್ಳೆ ಚೆಕ್ ಹೇಳ್ಕಂತ ನಾವು. ಇದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋನ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಅಷ್ಟೇ.
ನಿಮ್ಮ ಒಂದು ಕಮೆಂಟ್ ಆಗಲಿ ಒಂದು ಲೈಕ್ ಆಗಲಿ ನನಗೆ ಮುಂದೆ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.